ಪ್ರೈಸ್ ದಿ ಲಾರ್ಡ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತೊಂದು ಸಾತಿ ಬುಧವಾರದ ಸಾಯಂಕಾಲ ಪ್ರಾರ್ಥನೆಗೆ ನಿಮ್ಮೆಲ್ಲರನ್ನೂ ನಜರೇತಿನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಪ್ರೀತಿಯಾದ ನಮ್ಮ ಉಡುಪಿ ಮ್ಯಾಂಗ್ಳೂರು ಸಭೆ ವಿಶ್ವಾಸಿಗಳೇ, ದೇವರ ವಾಕ್ಯವನ್ನು ಕೇಳ್ರಿ. ದೇವರ ವಾಕ್ಯವನ್ನು ಕೇಳುವಾಗ ನಾವು ಬಲ ಹೊಂದುತ್ತೇವೆ ಮತ್ತು ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಸಾಧಿಸುವರಾಗಿರ್ತೇವೆ. ಮತ್ತು ಈ ದಿನ ದೇವರ ವಾಕ್ಯವನ್ನು ಕೇಳೋದಕ್ಕಿಂತ ಮುಂಚೆ ಒಂದು ಹರಾಗವನ್ನು ಮಾಡಿ ಕರ್ತನನ್ನು ಘನಪಡಿಸೋಣ. ಆ ಹಾಡಿಗೆ ಹೇಳ್ತದೆ, ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ದಯೆ ಎಂದು ನನ್ನ ಕೈ ಬಿಡಲಿಲ್ಲ. ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನ ಕಡೆ ದೃಷ್ಟಿಸಿದವರ ಮುಖಗಳು ಲಜ್ಜೆಯಿಂದ ಕೆಡುವುದೇ ಇಲ್ಲ ಅಂತೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಆತನ ದಯೆಯು ಯಾವಾಗಲೂ ನಮ್ಮ ಮೇಲೆ ಇದೆ. ಆದ್ದರಿಂದ ಭಯಪಡಬೇಡ್ರಿ. ದೇವರ ದಯೆಯು ದೊಡ್ಡ ಗುರಾಣಿಯೋಪಾದಿಯಲ್ಲಿ ನಮ್ಮನ್ನು ಆವರಿಸಿದೆ. ಅದಕ್ಕೆ ನಮ್ಮ ಜೀವನಗಳಲ್ಲಿ ನಾವು ದೊಡ್ಡ ಕಾರ್ಯಗಳನ್ನು ಸಾಧಿಸ್ತೇವೆ. ಹಲ್ಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ಆ ದೇವರೇ, ಈ ಬುಧವಾರ ಪ್ರಾರ್ಥನೆಗಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಕರ್ತನೇ, ಬುಧವಾರ ಪ್ರಾರ್ಥನೆಯನ್ನು ನೀನು ನಮಗೆ ಆಶೀರ್ವಾದಕರವಾಗಿ ಕೊಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಅನೇಕ ಜನರು ಕರ್ತನ ಆನ್ಲೈನ್ಗೆ ಬರುವಂತೆ, ಅವರ ಜೀವನದಲ್ಲಿ ನಂಬಿಕೆಯಲ್ಲಿ ಬೆಳೆಯುವಂತೆ ಕರ್ತನೇ ನಿನ್ನ ಹಸ್ತವನ್ನು ನೋಡುವಂತೆ ಸಹಾಯ ಮಾಡು. ನೀನು ಎಲ್ಲರ ಹೃದಯದಲ್ಲಿ ಪ್ರೇರೇಪಣೆ ಉಂಟು ಮಾಡು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. Worship you, Lord. ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ದಯೆ ಎಂದು ನನ್ನ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ದಯೆ ಎಂದು ನನ್ನ ಕೈ ಬಿಡಲಿಲ್ಲ. ಬರಿಗೈಯಲ್ಲಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಬರಿಗೈಯಲ್ಲಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಎಲೋಹೇ ನಿನ್ನ ಸ್ತುತಿಪೆ. ಎಲೋಹೇ ನಿನ್ನ ಸ್ತುತಿಪೆ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ದಯೆಯನ್ನು ನಾ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ದಯೆಯನ್ನು ನಾ ಕೈ ಬಿಡಲಿಲ್ಲ. ಕುಂದಿದವನಾಗಿ ಕಣ್ಣಿನಲ್ಲಿ ಇದ್ದೆ, ದುಃಖದಲ್ಲಿ ಇದ್ದ ನನ್ನ ಹುಡುಕಿ ಬಂದೆ. ಕುಂದಿದವನಾಗಿ ಕಣ್ಣಿನಲ್ಲಿ ಇದ್ದೆ, ದುಃಖದಲ್ಲಿ ಇದ್ದ ನನ್ನ ಹುಡುಕಿ ಬಂದೆ. ನನ್ನೊಂದಿಗೆ ನೀ ಒಡಂಬಡಿಕೆ ಮಾಡಿ, ಕಳೆದುಕೊಂಡ ಎಲ್ಲವನ್ನು ತಿರುಗಿ ನೀಡಿದೆ. ನನ್ನೊಂದಿಗೆ ನೀ ಒಡಂಬಡಿಕೆ ಮಾಡಿ, ಕಳೆದುಕೊಂಡ ಎಲ್ಲವನ್ನು ತಿರುಗಿ ನೀಡಿದೆ. ಎಲೋಹೇ ನಿನ್ನ ಸ್ತುತಿಪೆ. ಎಲೋಹೇ ನಿನ್ನ ಸ್ತುತಿಪೆ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ದಯೆಯನ್ನು ನನ್ನ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ದಯೆಯನ್ನು ನನ್ನ ಕೈ ಬಿಡಲಿಲ್ಲ. ನಂಬಿದವರೆಲ್ಲ ನನ್ನ ತೊರೆದರು, ನಂಬಿಕಸ್ಥನಾಗಿ ನನ್ನ ಜೊತೆಲಿರುವೆ. ನಂಬಿದವರೆಲ್ಲ ನನ್ನ ತೊರೆದರು, ನಂಬಿಕಸ್ಥನಾಗಿ ನನ್ನ ಜೊತೆ ಇರುವೆ. ಪರದೇಶಿಯಾಗಿ ಅಲೆದ ನನ್ನ ತೊರೆತನ ಮಾಡುವ ಹಾಗೆ ಮಾಡಿದೆ. ಪರದೇಶಿಯಾಗಿ ಅಲೆದ ನನ್ನ ತೊರೆತನ ಮಾಡುವ ಹಾಗೆ ಮಾಡಿದೆ. ಎಲೋಹೇ ನಿನ್ನ ಸ್ತುತಿಪೆ. ಎಲೋಹೇ ನಿನ್ನ ಸ್ತುತಿಪೆ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ದಯೆ ಎಂದು ನನ್ನ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ದಯೆ ಎಂದು ನನ್ನ ಕೈ ಬಿಡಲಿಲ್ಲ.
ಬರಿಗೈಯಲ್ಲಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಬರಿಗೈಯಲ್ಲಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಏಲ್ ಎಲ್ಲೋ ಏಲ್ ಏಲ್ ಎಲ್ಲೋ ಏಲ್ ಏಲ್ ಎಲ್ಲೋ ಏಲ್ ನಿನ್ನ ಸ್ತುತಿಪೆ. ಏಲ್ ಎಲ್ಲೋ ಏಲ್ ಏಲ್ ಎಲ್ಲೋ ಏಲ್ ಏಲ್ ಎಲ್ಲೋ ಏಲ್ ನಿನ್ನ ಸ್ತುತಿಪೆ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡುವುದಿಲ್ಲ, ನಿನ್ನ ದಯೆ ಎಂದು ನಾ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ದಯೆ ಎಂದು ನಾ ಕೈ ಬಿಡಲಿಲ್ಲ. ಕುಂದಿದವನಾಗಿ ಕಣ್ಣೀರಲ್ಲಿ ಇದ್ದೆ, ದುಃಖದಲ್ಲಿ ಇದ್ದ ನನ್ನ ಹುಡುಕಿ ಬಂದೆ. ಕುಂದಿದವನಾಗಿ ಕಣ್ಣೀರಲ್ಲಿ ಇದ್ದೆ, ದುಃಖದಲ್ಲಿ ಇದ್ದ ನನ್ನ ಹುಡುಕಿ ಬಂದೆ. ನನ್ನೊಂದಿಗೆ ನೀ ಒಡಂಬಡಿಕೆ ಮಾಡಿ, ಕಳೆದುಕೊಂಡ ಎಲ್ಲವನ್ನು ತಿರುಗಿ ನೀಡಿದೆ. ನನ್ನೊಂದಿಗೆ ನೀ ಒಡಂಬಡಿಕೆ ಮಾಡಿ, ಕಳೆದುಕೊಂಡ ಎಲ್ಲವನ್ನು ತಿರುಗಿ ನೀಡಿದೆ. ಎಲ್ಲೋ ಏಲ್ ಏಲ್ ಎಲ್ಲೋ ಏಲ್ ಏಲ್ ಎಲ್ಲೋ ಏಲ್ ನಿನ್ನ ಸ್ತುತಿಪೆ. ಎಲ್ಲೋ ಏಲ್ ಏಲ್ ಎಲ್ಲೋ ಏಲ್ ಏಲ್ ಎಲ್ಲೋ ಏಲ್ ನಿನ್ನ ಸ್ತುತಿಪೆ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ದಯೆಯೆಂದು ನಾ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ದಯೆಯೆಂದು ನಾ ಕೈ ಬಿಡಲಿಲ್ಲ. ಬರಿಗೈಯಲ್ಲಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಬರಿಗೈಯಲ್ಲಿ ಬಂದೆನು ನಾ, ತುಂಬಿದವನಾಗಿ ಮಾಡಿರುವೆ. ಎಲ್ಲೋ ಏಲ್ ಏಲ್ ಎಲ್ಲೋ ಏಲ್ ಏಲ್ ಎಲ್ಲೋ ಏಲ್ ನಿನ್ನ ಸ್ತುತಿಪೆ. ಎಲ್ಲೋ ಏಲ್ ಏಲ್ ಎಲ್ಲೋ ಏಲ್ ಏಲ್ ಎಲ್ಲೋ ಏಲ್ ನಿನ್ನ ಸ್ತುತಿಪೆ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ದಯೆ ಎಂದು ನಾ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ದಯೆ ಎಂದು ನಾ ಕೈ ಬಿಡಲಿಲ್ಲ. ನಿನ್ನ ನಂಬಿ ಬಂದೆ ನಾ ಲಜ್ಜೆ ಪಡಲಿಲ್ಲ, ನಿನ್ನ ದಯೆ ಎಂದು ನಾ ಕೈ ಬಿಡಲಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಓ ನಮ್ಮನೆಂದಿಗೂ ಕೈ ಬಿಡದ ಅದ್ಭುತನಾದ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ. ಎಲ್ಲವನ್ನು ಕಳೆದುಕೊಂಡಿರುವಂಥ ನಮಗೆ ಕರ್ತನೆ ಸ್ವಾಮಿ, ನಿನ್ನ ಮಗನಾಗಿರುವ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟು ಸಮಸ್ತವನ್ನು ನಮ್ಮ ಜೀವನದಲ್ಲಿ ಒದಗಿಸಿ ಕೊಟ್ಟಿರುವಂಥ ಆತನೇ ನಿಮಗೆ ವಂದನೆಗಳನ್ನು ನಾವು ತಿಳಿಸ್ತೇವೆ ಸ್ವಾಮಿ. ಕರ್ತನೆ, ನಿನ್ನ ಕಡೆ ದೃಷ್ಟಿಸಿದವರ ಮುಖಗಳು ಲಜ್ಜೆಯಿಂದ ಕೆಡುವುದೇ ಇಲ್ಲ ಅಂತ ಹೇಳಿದೆ ಸ್ವಾಮಿ. ನಿನ್ನ ದೊಡ್ಡ ಗುರಾಣಿಯೋಪಾದಿ ನಮ್ಮ ಮಧ್ಯದಲ್ಲಿದೆ. ಹಲ್ಲೆಲೂಯ. ಕರ್ತನೆ, ಇಂಥ ಅದ್ಭುತವಾದ ದೇವರು ನಮ್ಮ ಪರವಾಗಿರುವಾಗ ಕರ್ತನೆ ನಮ್ಮ ಜೀವಿತವೆಲ್ಲ ಜಯವಾಗ್ತಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಈ ದಿನ ವಾಕ್ಯಗಳನ್ನು ನಾವು ಕೇಳಲಿಕ್ಕೆ ಹೋಗ್ತಿರುವಾಗ ಕರ್ತನ ಪ್ರತಿಯೊಬ್ಬ ಹೃದಯಗಳನ್ನು ಬಲಪಡಿಸು ಕೃಪೆತ್ತವರು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇನೆ, ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಆಮೇನ್ ಆಮೇನ್. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಮತ್ತು ಈ ದಿನ ಕೂಡ ಈ ಸಾಯಂಕಾಲ ಕೂಡ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಆದರ್ಶ್ ಡ್ಯಾನಿಯಲ್ ನಮಗೆ ದೇವರ ವಾಕ್ಯವನ್ನು ಮತ್ತು ಹಂಚುವನಾಗಿರ್ತಾನೆ. ದಯವಿಟ್ಟು ಎಲ್ಲರೂ ಕೇಳಬೇಕೆಂಬುದಾಗಿ ನಾನು ಬಯಸ್ತೇನೆ. ಒಂದು ವೇಳೆ ಈ ಟೈಮ್ನಲ್ಲಿ ನೀವು ಬ್ಯುಸಿ ಇದ್ದರೆ ಮತ್ತು ಇನ್ನೊಂದು ಸತಿ ಆದರೂ ನೀವು ನೋಡಿಬಿಟ್ಟು ಮತ್ತು ನೀವು ಲೈಕ್ ಕೊಡಿ ಅಥವಾ ಕಾಮೆಂಟ್ ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಯಾಕೆಂದರೆ ಇದರ ಮೂಲಕ ನಮ್ಮ ಸಭೆಯವರೆಲ್ಲರೂ ದೇವರ ವಾಕ್ಯವನ್ನು ಕೇಳ್ತಿದ್ದಾರೆಂಬ ಸಂಗತಿ ನಮಗೆ ಗೊತ್ತಾಗ್ತದೆ. ನೀವು ದೇವರ ವಾಕ್ಯವನ್ನು ಕೇಳ್ತಾ ಇರುವಾಗ ನಿಜವಾಗಲೂ ಬಲವನ್ನು ಹೊಂದುತ್ತೀರಿ. ಯಾಕಂದರೆ ಈ ಲೋಕದಲ್ಲಿ ನಮ್ಮನ್ನು ದೇವರ ವಾಕ್ಯ ಬಿಟ್ಟರೆ ಮತ್ತೊಂದು ನಮ್ಮನ್ನು ಬಲಪಡಿಸುವುದಿಲ್ಲ. ಸೊ ಅದಕ್ಕೆ ಈ ಸಂದರ್ಭದಲ್ಲಿ ಮತ್ತು ಆದರ್ಶ್ ಡ್ಯಾನಿಯಲ್ ನಮಗೆ ದೇವರ ವಾಕ್ಯವನ್ನು ಹಂಚುತ್ತಾರೆ. ಅದು ಸುನಂದ ಸಿಸ್ಟರ್ ನಮ್ಮ ಕನ್ನಡ ಭಾಷೆಯಲ್ಲಿ ತರ್ಜುಮಾ ಮಾಡುವರಾಗಿರ್ತಾರೆ. Hallelujah. Hallelujah. Praise the Lord. Praise the Lord. I am so happy to be here once again. ನಾನು ಇನ್ನೊಮ್ಮೆ ನಿಮ್ಮ ಮಧ್ಯದಲ್ಲಿರಲಿಕ್ಕೆ ನಾನು ಸಂತೋಷ ಪಡ್ತೇನೆ. The word of God says that ದೇವರ ವಾಕ್ಯವು ಹೇಳ್ತದೆ, faith cometh by hearing and hearing the word of God.
ನಂಬಿಕೆ ಕೇಳುವುದರಿಂದ ಬರ್ತದೆ, ಕ್ರಿಸ್ತನ ವಾಕ್ಯವನ್ನು ಕೇಳುತ್ತಾ ಇರುವುದರಿಂದ ಬರುತ್ತದೆ ಎಂಬುದಾಗಿ. Today I want to talk about the life of Abraham. ಈ ದಿನ ನಾನು ಅಬ್ರಹಾಮನ ಜೀವಿತದ ಬಗ್ಗೆ ಮಾತಾಡಲಿಕ್ಕಿದ್ದೇನೆ. The author of Hebrews first verse tells about what faith about. ಈ ಹೆಬ್ರಿ ಪತ್ರಿಕೆಯನ್ನು ಬರೆದಂಥ ಭಕ್ತನು ಈ 11 ಅಧ್ಯಾಯದ ಪ್ರಾರಂಭದ ವಚನದಲ್ಲಿ ನಂಬಿಕೆ ಅಂದರೆ ಏನು ಆತನು ಹೇಳ್ತಾನೆ. And he tells about how faith works. ಅದಾದ ನಂತರ ನಂಬಿಕೆ ಹೇಗೆ ಕೆಲಸ ಮಾಡ್ತಿದೆ ಎಂಬುದನ್ನು ಆತನು ವಿವರಿಸ್ತಾನೆ. Amen. ಆಮೆನ್. Today, and he will give the list of faith heroes. ಆದ ನಂತರ ನಂಬಿಕೆಯ ವೀರರ ಕುರಿತು ಆತನ ಅವರ ಬಗ್ಗೆ ಒಂದು ಪಟ್ಟಿಯನ್ನೇ ಕೊಡುವಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ. ಆಮೇಲೆ Today I want to talk about the life of Abraham. ಈ ದಿನ ಆ ನಂಬಿಕೆ ವೀರರಲ್ಲಿ ಒಬ್ಬರಾದಂಥ ಅಬ್ರಹಾಮನ ಕುರಿತು ನಾನು ಮಾತಾಡಲಿಕ್ಕಿದ್ದೇನೆ. Let us all turn to Hebrews 11 verse 8. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಹಿಬ್ರಿಯರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯ 8ನೇ ವಚನಕ್ಕೆ ನಾವು ಸತ್ಯವೇದವನ್ನು ತಿರುಗಿಸೋಣ. By faith Abraham obeyed when he was called to go out to a place that he was to receive as an inheritance, and he went out not knowing where he was going. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. Verse 9. By faith he went to live in the land of promise. 9ನೇ ವಚನ. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದನು. It is very important to study about Abraham. ಅಬ್ರಹಾಮನ ಜೀವಿತದ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. Not only in Hebrews tells about Abraham. ಹಿಬ್ರಿ ಪತ್ರಿಕೆ ಮಾತ್ರ ಅಬ್ರಹಾಮನ ಕುರಿತು ಹೇಳುವಂಥದ್ದಲ್ಲ. In the book of Romans, Galatians, even Jesus talking about Abraham. ನಾವು ನೋಡ್ತೇವೆ ರೋಮ ಪತ್ರಿಕೆ ಮತ್ತು ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ ಎಲ್ಲಿ ಸಹ ಅಬ್ರಹಾಮನ ಕುರಿತು ನೋಡ್ತೇವೆ, ಮತ್ತು ಯೇಸು ಸ್ವಾಮಿ ಸಹ ಆತನು ಸಹ ಅಬ್ರಹಾಮನ ಕುರಿತು ಮಾತಾಡುವುದನ್ನು ನೋಡ್ತೇವೆ. And those who believe that Jesus Christ, they are Abraham's seed. ದೇವರ ವಾಕ್ಯ ಹೇಳ್ತೈತೆ ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕಿಡ್ತಾರೋ ಅವರು ಅಬ್ರಹಾಮನ ಸಂತತಿಯವರು ಎಂಬುದಾಗಿ. I thought about the call of Abraham last week. ಕಳೆದ ವಾರ ನಾವು ಅಬ್ರಹಾಮನ ಕುರಿತು ಧ್ಯಾನಿಸ್ತಾ ಪ್ರಾರಂಭದ ಮೊದಲನೇ ಭಾಗ ಅಬ್ರಹಾಮನ ಕರೆ ಎಂಬುದರ ಕುರಿತು ನಾವು ಧ್ಯಾನ ಮಾಡಿದ್ದೇವೆ. God came to Abraham when he was live in this world. We were lost in idolatry, we were lost in darkness, we were lost in sin, and all of a sudden God comes to him. ನಾವು ನೋಡ್ತೇವೆ ಆತನು ದೇವರ ಬಳಿಗೆ ಬರೋದಕ್ಕಿಂತ ಮುಂಚೆ ಆತನ ಕತ್ತಲಲ್ಲಿದ್ದಾಗ, ದೇವರಿಲ್ಲದವನಾಗಿದ್ದಾಗ, ವಿಗ್ರಹಾರಾಧಿಕನಾಗಿದ್ದಾಗ ದೇವರು ಒಂದು ದಿನ ಆತನಿಗೆ ಪ್ರತ್ಯಕ್ಷನಾದನು. When God called Abraham, he obeyed his voice. ದೇವರು ಅವನಿಗೆ ಪ್ರತ್ಯಕ್ಷನಾಗಿ ಆತನನ್ನು ಕರೆದಾಗ ಆತನು ದೇವರ ಒಂದು ಸ್ವರಕ್ಕೆ ಆತನು ವಿಧೇಯನಾದ. Then he goes to the promised land. ಹಾಗೆ ದೇವರ ಮಾತಿಗೆ ಆತನ ವಿಧೇಯತೆ ತೋರಿ ತನಗೆ ವಾಗ್ದಾನ ಭೂಮಿಗೆ ಆತನು ಹೊರಟ. And faces many challenges. ಆ ಪ್ರಯಾಣದಲ್ಲಿ ಆ ವಾಗ್ದತ್ತ ಭೂಮಿಗೆ ಹೊರಟಾಗ ಆತನು ಅನೇಕವಾದ ಸಮಸ್ಯೆಗಳನ್ನು ಎದುರುಗೊಂಡ. In Abraham's life, ಅಬ್ರಹಾಮನ ಜೀವನದಲ್ಲಿ the call of Abraham. ಅಬ್ರಹಾಮನ ಜೀವನದ ಕುರಿತು ನಾವು ಕಲಿಯುವಾಗ ಮೊದಲನೇದಾಗಿ ಅಬ್ರಹಾಮನ ಕರೆ, ನೆಕ್ಸ್ಟ್ ಸೆಕೆಂಡ್ಲಿ ಎರಡನೇದಾಗಿ famine. ಬರಗಾಲ. Today I want to talk about famine. ಈ ದಿನ ಅಬ್ರಹಾಮನ ಜೀವನದಲ್ಲಿ ಎರಡನೇ ಭಾಗವಾದಂಥ
ಬರಗಾಲ ಎಂಬುದರ ಕುರಿತು ನಾವು ಧ್ಯಾನ ಮಾಡ್ತೇವೆ. God wants to teach Abraham how God is the one who supplies Wow. his needs. ಇಲ್ಲಿ ಅಬ್ರಹಾಮನ ಜೀವನದಲ್ಲಿ ಅಬ್ರಹಾಮನು ಒಂದು ಸತ್ಯವನ್ನು ಆತನಿಗೆ ಪ್ರಕಟಪಡಿಸಲಿಕ್ಕೆ ಮನಸ್ಸುಳ್ಳವನಾಗಿದ್ದಾನೆ. ಅದೇನೆಂದರೆ ದೇವರು ಮಾತ್ರ ಎಲ್ಲವನ್ನು ತನಗೆ ಒದಗಿಸುವಾತನು ಎಂಬುದರ ಕುರಿತು. One of the great lesson of faith, God is our source. ನಂಬಿಕೆಯ ಒಂದು ನಂಬಿಕೆಯಲ್ಲಿ ಒಂದು ಮುಖ್ಯವಾದಂಥ ಪಾಠ ಯಾವುದಂತ ನಾವು ನೋಡುವಾಗ ದೇವರು ನಮ್ಮ ಆಧಾರವು ಎಂಬುದಾಗಿ. Lot of people confuse between means and source. ಅನೇಕ ಜನರು ಮಾರ್ಗಗಳು ಮತ್ತು ಆಧಾರವು ಇದರ ಬಗ್ಗೆ ಬಹಳ ಮತ್ತು ಗಲಿಬಿಲಿ ಉಳ್ಳವರಾಗಿದ್ದಾರೆ. Your work is a mean. ನಮ್ಮ ಕೆಲಸ ಅದು ಮಾರ್ಗವಾಗಿದೆ. Your knowledge to make money is a mean. ಹಣವನ್ನು ನಾವು ಸಂಪಾದಿಸಿಕೊಳ್ಳುವುದಕ್ಕೆ ನಮಗಿರುವಂಥ ಬುದ್ಧಿ ಜ್ಞಾನ ಅದೊಂದು ಮಾರ್ಗವಾಗಿದೆ. Your business is a mean. ನಿಮ್ಮ ವ್ಯವಹಾರ ಅಥವಾ ವ್ಯಾಪಾರ ಅದು ನಿಮ್ಮ ಸಂಪಾದನೆ ಒಂದು ಮಾರ್ಗವಾಗಿದೆ. But God is our source. ಆದರೆ ದೇವರು ನಮ್ಮ ಆಧಾರವಾಗಿದ್ದಾನೆ. We have many face problems with our means. ನಮ್ಮ ಜೀವನದಲ್ಲಿ ಈಗಾಗಲೇ ನಾವು ಯಾವುದ್ಯಾವುದು ನಮ್ಮ ಮಾರ್ಗ ಅಂತ ನಾವು ಹೇಳಿದೆವೋ ಆ ಸಂಗತಿಗಳಲ್ಲಿ ಅನೇಕವಾದ ಸಮಸ್ಯೆಗಳನ್ನು ನಾವು ಎದುರುಕೊಳ್ತಾ ಇರ್ತೇವೆ. But God is our source. ಆದರೆ ನಾವು ತಿಳ್ಕೊಳ್ಬೇಕು ದೇವರು ನಮ್ಮ ಆಧಾರವು ಮೂಲವೂ ಆಗಿದ್ದಾನೆಂಬುದಾಗಿ. Amen. ಆಮೆನ್. God has no problem. ನಮ್ಮ ಸೋರ್ಸ್, ನಮ್ಮ ಆಧಾರ ಅಥವಾ ನಮಗೆ ಮುಖ್ಯವಾಗಿ ಒದಗಿಸುವಾತನು, ಮೇಲಿಂದ ಒದಗಿಸುವಾತನು ಯಾರಾಗಿದ್ದಾನೋ ಆತನಲ್ಲಿ ಯಾವ ಸಮಸ್ಯೆ ಇಲ್ಲ. God is our source. ದೇವರು ನಮ್ಮ ಮೂಲಾಧಾರವು. The source never fails. ಎಲ್ಲವೂ ನಮಗೆ ಎಲ್ಲಿಂದ ಒದಗುತ್ತಾವೋ ಆ ಆಧಾರಕ್ಕೆ ಯಾವ ಸಮಸ್ಯೆಯೂ ಇಲ್ಲ. The source never end up. ಆ ಒಂದು ಸೋರ್ಸ್ ಅಂತ ನಾವೇನು ಹೇಳ್ತೇವೋ ನಮ್ಮ ಆಧಾರವಾಗಿರುವಂಥ ದೇವರು ಅದು ಎಂದಿಗೂ ಮುಗಿದು ಹೋಗುವುದಿಲ್ಲ. My source is God. ನಮ್ಮ ಆಧಾರ ದೇವರಾಗಿದ್ದಾನೆ. Amen. ಆಮೆನ್. Hallelujah. ಹಲ್ಲೆಲೂಯಾ. This truth never believed in Abraham's life. ಈ ಒಂದು ಸತ್ಯ ಅಂದರೆ ದೇವರೇ ನನ್ನ ಮೂಲಾಧಾರ, ನನಗೆ ಒದಗಿಸುವಾತನೆಂಬಂಥ ಸತ್ಯ ಅಬ್ರಹಾಮನಿಗೆ ಗೊತ್ತಿರಲಿಲ್ಲ. Just because of it is a promised land. ಅದು ಆತನು ಅಲ್ಲಿ ಎಲ್ಲಿಗೆ ಹೊರಟು ಹೋದ್ನೋ ಅದು ಆತನಿಗೆ ವಾಗ್ದಾನದ ಭೂಮಿ ಆಗಿದ್ದಾಗ್ಯೂ It doesn't mean there was no problems. ಆತನಿರುವಂಥದ್ದು ವಾಗ್ದಾನದ ಭೂಮಿ ಆಗಿದ್ದಾಗಿ ಅಲ್ಲೇನು ಸಮಸ್ಯೆಗಳು ಇರುವುದಿಲ್ಲ ಎಂಬುದಾಗಿ ಅಲ್ಲ. There was many problems and he faced challenges and difficulties. ಅಲ್ಲಿ ಅನೇಕ ಸಮಸ್ಯೆಗಳಿದ್ದವು. ಅಬ್ರಹಾಮನ ಸ್ಥಳದಲ್ಲಿ ಅನೇಕವಾದ ಸಮಸ್ಯೆಗಳನ್ನು, ಕಷ್ಟಗಳನ್ನು ಆತನು ಎದುರಿಸಬೇಕಾಯಿತು. In the midst of famine, Abraham goes down to Egypt. ಆ ವಾಗ್ದಾನ ಭೂಮಿಯಲ್ಲಿ ಆತನು ವಾಸ ಮಾಡ್ತಿರುವಾಗ ಆತನಿಗೆ ಬರಗಾಲ ಬಂತು. ಆ ಬರಗಾಲ ಬಂದಾಗ ಆತನು ಸಹಾಯಕ್ಕಾಗಿ, ಜೀವಿಸುವುದಕ್ಕಾಗಿ ಐಗುಪ್ತಿಗೆ ಆತನು ಇಳಿದು ಹೋದ. In people's sense, going down to Egypt is not a bad thing. ಜನರ ಒಂದು ತಿಳುವಳಿಕೆಯಲ್ಲಿ ಐಗುಪ್ತಿಗೆ ಹೋಗುವಂಥದ್ದು ತಪ್ಪೇನೂ ಅಲ್ಲ. According to the Bible, going down to Egypt is bad thing. ಆದರೆ ದೇವರ ವಾಕ್ಯದ ಪ್ರಕಾರ ಐಗುಪ್ತಿಗೆ ಇಳಿದು ಹೋಗುವಂಥದ್ದು ಅದು ತಪ್ಪಾದ ಸಂಗತಿ. I mean, Egypt is refers to world. ಐಗುಪ್ತು ಅನ್ನುವಂಥದ್ದು ಲೋಕವನ್ನು ಸೂಚಿಸುವಂಥದ್ದಾಗಿದೆ. Let us turn to Isaiah 31 verse 1. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಯೆಶಾಯ ಪ್ರವಾದನ ಗ್ರಂಥ 31ನೇ ಸಂಧಿ Woe to those who go down to Egypt for help.
ಇಲ್ಲಿ 31ನೇ ಸಂಧಿ 1ನೇ ವಚನ ಹೇಳ್ತೈತೆ, ಅಯ್ಯೋ ಸಹಾಯಕ್ಕಾಗಿ ಐಗುಪ್ತನನ್ನು ಸೇರಿ ಅಶ್ವಬಲವನ್ನು ಆಶ್ರಯಿಸುವವರ ಗತಿಯನ್ನು ಏನು ಹೇಳಲಿ. And who trust in chariots because they are many, and in horsemen because they are strong, very strong, but do not look the Holy One of Israel. ರಥಗಳು ಬಹಳವೆಂದು ಅವುಗಳಲ್ಲಿ ನಂಬಿಕೆ ಇಟ್ಟು ಸವಾರರು ಬಹು ಬಲಿಷ್ಠರೆಂದು ಅವರ ಮೇಲೆ ಭರವಸವಿಡುತ್ತಾರೆ, ಆದರೆ ಇಸ್ರಾಯೇಲರ ಸದಮಲ ಸ್ವಾಮಿಯ ಕಡೆಗೆ ದೃಷ್ಟಿ ಇಡುವುದಿಲ್ಲ. If the person goes down to Egypt, ಒಬ್ಬ ವ್ಯಕ್ತಿ ಐಗುಪ್ತ ದೇಶಕ್ಕೆ ಇಳಿದು ಹೋಗುವಾಗ, Egypt is called to the world. ಈ ಐಗುಪ್ತ ದೇಶ ಲೋಕವನ್ನು ಸೂಚಿಸುತ್ತೆ ಎಂಬುದಾಗಿ ಹೇಳಿದೆ. If one goes down to Egypt, the person who relied their horses, chariots, ಒಬ್ಬ ವ್ಯಕ್ತಿ ಐಗುಪ್ತ ದೇಶಕ್ಕೆ ಇಳಿದು ಹೋಗಿ ಅವರ ಅಶ್ವಬಲವನ್ನು ರಥ ಬಲಗಳನ್ನು ಅವರು ಆಶ್ರಯಿಸಿಕೊಂಡ್ರೆ, they will depend on the world will protect us. ತಮ್ಮ ಸಹಾಯಕ್ಕಾಗಿ ಲೋಕದ ಮೇಲೆ ಅವರು ಆಧಾರಗೊಳ್ಳುವವರಾಗಿರ್ತಾರೆ. I mean, that is the meaning of one who going down to the world. ಐಗುಪ್ತ ದೇಶಕ್ಕೆ ಇಳಿದು ಹೋಗುವಂತದ್ದಂದ್ರೆ ಲೋಕವನ್ನು ಆತುಕೊಳ್ಳುವಂತದ್ದು ಎಂಬುವ ಅರ್ಥ. But otherwise, going to Egypt means, ಇಲ್ಲದಿದ್ದರೆ ಐಗುಪ್ತ ದೇಶಕ್ಕೆ ಇಳಿದು ಹೋಗುವಂತದ್ದಂದ್ರೆ, in Bible, two people going to Egypt. ಸತ್ಯವೇದದಲ್ಲಿ ಇಬ್ಬರು ಜನರು ಐಗುಪ್ತ ದೇಶಕ್ಕೆ ಇಳಿದು ಹೋಗಿದ್ದಾರೆ. One Jacob, ಒಂದು ಯಾಕೋಬನು, one second the earthly father of Jesus, Joseph. ನಾವು ನೋಡ್ತೇವೆ ಯಾಕೋಬನು ಮೊದಲನೇದಾಗಿ ಐಗುಪ್ತಿಗೆ ಇಳಿದು ಹೋದ ವ್ಯಕ್ತಿಯಾಗಿದ್ದಾನೆ. ಎರಡನೇದಾಗಿ ಯೇಸು ಸ್ವಾಮಿಯ ಇಹಲೋಕದ ತಂದೆಯಾಗಿ ಎಣಿಸಲ್ಪಡುವಂತ ಯೋಸೇಫನಾಗಿದ್ದಾನೆ. For those God only commanded them to go for Egypt. ಅವರಿಬ್ಬರ ವಿಷಯದಲ್ಲಿ ಅವರು ಐಗುಪ್ತಿಗೆ ಹೋಗುವಂತೆ ದೇವರೇ ಅವರಿಗೆ ಆಜ್ಞಾಪಿಸಿ ನಡೆಸಿದ್ದಾನೆ. But otherwise, going down to Egypt means seeking help from people. ಇಲ್ಲದಿದ್ದರೆ ಆ ರೀತಿ ದೇವರಿಂದ ನಡೆಸಲ್ಪಡದೆ ಐಗುಪ್ತಿಗೆ ಇಳಿದು ಹೋಗುವಂಥದ್ದಂತ ಹೇಳುವಾಗ ನಮ್ಮ ಸಹಾಯಕ್ಕಾಗಿ ಜನರನ್ನು ಲೋಕವನ್ನು ಆತುಕೊಳ್ಳುವಂಥದ್ದಾಗಿದೆ. Seeking help from God. ಲೋಕದಿಂದ ಮನುಷ್ಯರಿಂದ ಸಹಾಯವನ್ನು ಹುಡುಕುವಂಥದ್ದಾಗಿದೆ. Taking your eyes away from God and putting your eyes for problem. ದೇವರ ಮೇಲಿಂದ ನಮ್ಮ ದೃಷ್ಟಿಯನ್ನು ತೊಲಗಿಸಿ ಸಮಸ್ಯೆಗಳ ಮೇಲೆ ಇಡುವಂಥದ್ದು ಅದಾಗಿದೆ. While Abraham goes down to Egypt, ಅಬ್ರಹಾಮನು ಇಲ್ಲಿ ಐಗುಪ್ತ ದೇಶಕ್ಕೆ ಇಳಿದು ಹೋದಾಗ he would face many problems. ಅಲ್ಲಿ ಆತನ ಅನೇಕ ಸಮಸ್ಯೆಗಳನ್ನು ಎದುರುಗೊಳ್ತಾನೆ. Now we cannot tell that Abraham didn't have faith. ಅದನ್ನು ನೋಡಿಬಿಟ್ಟು ಅಬ್ರಹಾಮನಿಗೆ ನಂಬಿಕೆ ಇರಲಿಲ್ಲ ಎಂಬುದಾಗಿ ಹೇಳಿಕ್ಕಾಗಲ್ಲ. Abraham had faith in so many things. ಅಬ್ರಹಾಮನಿಗೆ ಅನೇಕ ಸಂಗತಿಗಳಲ್ಲಿ ಆತನಿಗೆ ದೇವರಲ್ಲಿ ನಂಬಿಕೆ ಇತ್ತು. But in famine he never experienced God is our source. ಆದರೆ ಈ ಬರಗಾಲದಲ್ಲಿ ಆತನಿಗೆ ಗೊತ್ತಿರಲಿಲ್ಲ ದೇವರೇ ನನ್ನ ಆಧಾರವಾಗಿದ್ದಾನೆಂಬುದಾಗಿ. Amen. ಆಮೆನ್. Abraham showed faith in. ಅಬ್ರಹಾಮನು ನಂಬಿಕೆಯನ್ನು ತೋರಿಸಿದ್ದಾನೆ. Abraham showed faith in when God told to go out from the land. ಯಾವಾಗಾದ್ರೆ ದೇವರು ಅಬ್ರಹಾಮನನ್ನು ಬಂಧು ಬಳಗವನ್ನು ಬಿಟ್ಟು ನಿನ್ನ ತಂದೆ ಮನನ್ನು ಬಿಟ್ಟು ಬಾ ಅಂತ ಹೇಳಿದಾಗ ಅದರಲ್ಲಿ ಆತನು ನಂಬಿಕೆ ದೇವರನ್ನು ನಂಬಿದಾತನಾಗಿದ್ದಾನೆ. Abraham showed in faith in God when God told, I will give you offspring. Abraham believed. ನಿನಗೆ ಸಂತಾನವನ್ನು ಕೊಡ್ತೇನೆ, ಬಹು ಸಂತಾನವುಳ್ಳವನನ್ನಾಗಿ ಮಾಡ್ತಾನೆ ಎಂಬ ಹೇಳಿರುವಂತಹ ಮಾತನ್ನು ಸಹ ಅಬ್ರಹಾಮನು ನಂಬಿದ್ದಾನೆ.
In all things, Abraham believed God. ಇನ್ನು ಎಲ್ಲಾ ಸಂಗತಿಗಳಲ್ಲಿ ಆತನ ಅಬ್ರಹಾಮನು ದೇವರನ್ನು ನಂಬಿದಾತನಾಗಿದ್ದಾನೆ. But in famine, ಆದರೆ ಈ ಬರಗಾಲದ ವಿಷಯದಲ್ಲಿ he never experienced God is the one who supply every need. ಆತನಿಗಿದು ಅನುಭವ ಇರಲಿಲ್ಲ. ಅದೇನಂದ್ರೆ ದೇವರೇ ನನ್ನ ಎಲ್ಲ ಅಗತ್ಯಗಳನ್ನು ಪೂರೈಸುವ ಆತನು ಎಂಬುದಾಗಿ. So he go down to Egypt. ಈ ಅನುಭವ ಇಲ್ಲದ ಕಾರಣದಿಂದಲೇ ಅಬ್ರಹಾಮನ ಐಗುಪ್ತ ದೇಶಕ್ಕೆ ಇಳಿದು ಹೋದವನಾದ. The man who believes God, ಒಬ್ಬ ದೇವರನ್ನು ನಂಬುವಂತ ಒಬ್ಬ ವ್ಯಕ್ತಿ, but for famine, ಒಬ್ಬ ವ್ಯಕ್ತಿ ದೇವರನ್ನು ನಂಬುವನಾಗಿದ್ದಾನೆ ಈ ವ್ಯಕ್ತಿ. ಆದರೂ ಬರಗಾಲದಲ್ಲಿ he gives place to unbelief. ಈ ಬರಗಾಲದಲ್ಲಿ ಮಾತ್ರ ಆತನು ಅಪನಂಬಿಕೆಗೆ ಆತನ ಅವಕಾಶ ಕೊಟ್ಟಿದ್ದಾನೆ, ಸ್ಥಳ ಕೊಟ್ಟಿದ್ದಾನೆ. In the same way, ಅದೇ ರೀತಿ faith steps are ordered like upward direction. ನಂಬಿಕೆ ಅನ್ನುವಂಥದ್ದು ಉನ್ನತಕ್ಕೆ ಮೇಲೆ ಉನ್ನತದ ಕಡೆಗೆ ಅದು ಹತ್ತಿ ಹೋಗುವಂತ ಸಂಗತಿಯಾಗಿದೆ. If you see this step, ನೀವು ಇಲ್ಲಿ ಮೆಟ್ಲಿದ್ದಾವೆ, ಈ ಕೆಳಗಿನ ಮೆಟ್ಲನ್ನು ನೀವು ನೋಡುವಂತದ್ದಾದ್ರೆ, while you climbing this step, you will find some difficulty. ಈ ಒಂದು ಸ್ಟೆಪ್ಸ್ ಅನ್ನು ಮೆಟ್ಟಲುಗಳನ್ನು ನೀವು ಹತ್ತುವಾಗ, ಒಂದೊಂದು ಮೆಟ್ಲು ಹತ್ತುವಾಗ ನಿಮಗೊಂದು ಸ್ವಲ್ಪ ಕಷ್ಟ ನಿಮ್ಗೆ ಕಾಣ್ತೈತೆ. When you climb it, you are top of that. ಆದರೆ ಅದು ಕಷ್ಟ ಕಂಡಿದ್ದಾಗ್ಯೂ ಸಹ ಆ ಮೆಟ್ಲನ್ನು ನೀವು ಹತ್ತುತ್ತಾ ಬರುವಾಗ ನೀವು ಮೇಲಕ್ಕೆ ಬರುವಂತವರಾಗಿರ್ತೀರಿ. In the same way, the step of unbelief is in opposite direction. ಅದೇ ರೀತಿ ಅಪನಂಬಿಕೆಯ ಮೆಟ್ಟಲು ಸಹ ಅದು ಸಹ ಇದಕ್ಕೆ ವಿರುದ್ಧವಾಗಿರುವಂತದ್ದಾಗಿರ್ತದೆ. The unbelief steps are going down and down. ಅಪನಂಬಿಕೆಯ ಮೆಟ್ಟಲುಗಳು ನಮ್ಮನ್ನು ಕೆಳಗೆ ಕರ್ಕೊಂಡು ಹೋಗುವಂತವಾಗಿರ್ತವೆ. Abraham had faith in so many things. ಅಬ್ರಹಾಮನಿಗೆ ಅನೇಕ ಸಂಗತಿಗಳಲ್ಲಿ ದೇವರಲ್ಲಿ ನಂಬಿಕೆ ಇತ್ತು. But in famine he could not do anything. ಆದರೆ ಈ ಒಂದು ಬರಗಾಲ ಬಂದಾಗ ಆತನಿಗೆ ದೇವರಲ್ಲಿ ನಂಬಿಕೆ ಇಡ್ಲಿಕ್ಕೆ ಗೊತ್ತಾಗಲಿಲ್ಲ. Because there was no food. ಯಾಕಂದ್ರೆ ಅಲ್ಲಿ ಬರಗಾಲ ಆದ ಕಾರಣ ಆಹಾರವಿರಲಿಲ್ಲ. He was not believed that God will supply the food for me. ದೇವರು ನನಗೆ ಆಹಾರವನ್ನು ಒದಗಿಸ್ತಾನೆ ಎಂಬುದಾಗಿ ಆತನ ನಂಬಲಿಲ್ಲ, ತಿಳಿಯಲಿಲ್ಲ. When you have unbelief, ನಿಮಗೆ ನಂಬಿಕೆ ಇಲ್ಲದಿರುವಾಗ ಅಥವಾ ಅಪನಂಬಿಕೆ ಇದ್ದಾಗ, the point one, ಮೊದಲನೇದು ಪಾಯಿಂಟ್, you will see the circumstances. ನಂಬಿಕೆ ಇಲ್ಲದಿರುವಂತ ಒಂದು ಲಕ್ಷಣ. ಅದರಲ್ಲಿ ಮೊದಲನೇದೇನಂದ್ರೆ ನಾವು ಪರಿಸ್ಥಿತಿಗಳನ್ನು ನೋಡುವಂತವರಾಗಿರ್ತೀವಿ. The person who stayed in unbelief, ಒಬ್ಬ ಮನುಷ್ಯ ಯಾರಾದ್ರೂ ಅಪನಂಬಿಕೆ ಉಳ್ಳವನಾಗಿರ್ತಾನೋ, he will take his eyes away from God. ಆತನು ತನ್ನ ದೃಷ್ಟಿಯನ್ನು ದೇವರ ಕಡೆಯಿಂದ ಬದಿಗೆ ಸರಿಸುವ ಆತನಾಗಿರ್ತಾನೆ. He shift his eyes for problems. ಆತನು ತನ್ನ ಕಣ್ಣು ದೃಷ್ಟಿಯನ್ನು ಪರಿಸ್ಥಿತಿಗಳ ಮೇಲೆ ನಿಲ್ಲಿಸುವ ಆತನಾಗಿರ್ತಾನೆ. Problems come, ಸಮಸ್ಯೆಗಳು ಬರುವಾಗ you are asking why not this problem is not going. ನಾವು ಈಗ ಕೇಳ್ತೇವೆ ನಾವೇನಂದ್ರೆ, ಈ ಸಮಸ್ಯೆಗಳು ಯಾಕೆ ಪರಿಹಾರವಾಗ್ತಾ ಇಲ್ಲ? You didn't deal with the problem in right way. ನಾವು ಸಮಸ್ಯೆಗಳೊಂದಿಗೆ ಸರಿಯಾಗಿ ವ್ಯವಹರಿಸುವುದಿಲ್ಲ. You deal with problem in wrong way. ನೀವು ಸಮಸ್ಯೆಗಳೊಂದಿಗೆ ತಪ್ಪಾದ ರೀತಿಯಲ್ಲಿ ವ್ಯವಹರಿಸುವಂತವರಾಗಿರ್ತೀರಿ. You didn't believe God. ನೀವು ದೇವರನ್ನು ನಂಬುವುದಿಲ್ಲ. You should look the problem in the light of God promises. ದೇವರ ವಾಗ್ದಾನಗಳ
ಬೆಳಕಿನಲ್ಲಿ ಸಮಸ್ಯೆಗಳನ್ನು ನೋಡುವವರಾಗಿರುವುದಿಲ್ಲ. That means ಅದರ ಅರ್ಥ how God is good, ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ, how God is great, ದೇವರು ಹೇಗೆ ಶಕ್ತನಾಗಿದ್ದಾನೆ, how God is mighty, ದೇವರು ಹೇಗೆ ದೊಡ್ಡವನಾಗಿದ್ದಾನೆ, how with God all things are possible. ದೇವರಿಗೆ ಹೇಗೆ ಎಲ್ಲವೂ ಸಾಧ್ಯವಾಗಿದ್ದಾವೆ. In that way we should look the problem. ನಾವು ಆ ರೀತಿಯಲ್ಲಿ ಈ ರೀತಿಯಾದಂಥ ತಿಳುವಳಿಕೆಯೊಂದಿಗೆ ಸಮಸ್ಯೆಗಳೊಂದಿಗೆ ವ್ಯವಹರಿಸುವವರಾಗಿರಬೇಕು. Example, ಉದಾಹರಣೆಗೆ take 1 rupee coin. ₹1 ಕಾಯಿನ್ ಅನ್ನು ನಾವು ತಗೊಳ್ಳೋಣ. When you hold one rupee coin, close your eyes. ಆ ₹1 ನಾಣ್ಯವನ್ನು ನಮ್ಮ ಕಣ್ಣಿನ ಹತ್ತಿರಕ್ಕೆ ನಾವು ತರುವಂತದ್ದಾದ್ರೆ Then 1 rupee coin is the world for you. ಆ ₹1 ನಾಣ್ಯವೇ ನಿನಗೆ ಇಡೀ ಲೋಕವಾಗಿ ಕಾಣುವಂತದ್ದಾಗಿರ್ತದೆ. In the same way, ಅದೇ ರೀತಿ when do you have problem is close to your eyes, ನಿಮ್ಮ ಸಮಸ್ಯೆಗಳು ನಿಮ್ಮ ಕಣ್ಣಿಗೆ ಬಹಳ ಹತ್ತಿರ ಇರುವಂತದ್ದಾದ್ರೆ then you will think about problem. ಆಗ ಸಮಸ್ಯೆಗಳೇ ನಿಮಗೆ ಸಮಸ್ತವಾಗಿರ್ತವೆ, ಅವುಗಳ ಕುರಿತು ಮಾತ್ರ ನೀವು ಚಿಂತಿಸುವವರಾಗಿರ್ತೀರಿ. Then you will magnify about problem. ಆಗ ನೀನು ಸಮಸ್ಯೆಯನ್ನೇ ಘನಪಡಿಸುವ ವ್ಯಕ್ತಿಯಾಗಿರ್ತೀಯ. Then your problem is greater than God. ಆಗ ನಿನ್ನ ಸಮಸ್ಯೆಗಳೇ ನಿನಗೆ ದೇವರಿಗಿಂತ ಹೆಚ್ಚಿನವಾಗಿ ಬಿಡ್ತವೆ. We should look every problem in the light of God promises. ನಾವು ಪ್ರತಿಯೊಂದು ಸಮಸ್ಯೆಯನ್ನು ದೇವರ ವಾಗ್ದಾನದ ಬೆಳಕಿನ ಅಡಿಯಲ್ಲಿ ನಾವು ನೋಡುವವರಾಗಿರಬೇಕು. Abraham didn't have faith in that. ಆದ್ರೆ ಅಬ್ರಹಾಮನಿಗೆ ಈ ವಿಷಯದಲ್ಲಿ ನಂಬಿಕೆ ಇರಲಿಲ್ಲ. Abraham thought the problem is greater than God. ಅಬ್ರಹಾಮನ ಈ ಸಂಗತಿಗಳಲ್ಲಿ ಹೀಗೆ ಹೇಳಿಸಿದ, ಸಮಸ್ಯೆಗಳು ದೇವರಿಗಿಂತ ದೊಡ್ಡವಾಗಿ ಬಿಟ್ಟಿದ್ದಾವೆ ಎಂಬುದಾಗಿ. When Jesus walked on the sea, ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡೀತಿರುವಾಗ then Peter saw him, ಪೇತ್ರನು ಯೇಸು ಸ್ವಾಮಿಯನ್ನು ನೋಡಿದ. and God called Peter to walk on the sea. ಆದ ನಂತರ ನಾವು ನೋಡ್ತೇವೆ ಯೇಸು ಸ್ವಾಮಿ ಹೇಳ್ತಾನೆ, ನೀನು ಸಹ ನೀರಿನ ಮೇಲೆ ನಡೀಬಹುದೆಂಬುದಾಗಿ. And Peter, when he started to walk on the sea, ಆಗ ಆತನು ನೀರಿನ ಮೇಲೆ ನಡಿಲಿಕ್ಕೆ ಪೇತ್ರನು ಪ್ರಾರಂಭಿಸ್ತಾನೆ. he just focused on Jesus. ಆತನು ಯೇಸು ಸ್ವಾಮಿಯನ್ನು ದೃಷ್ಟಿಸುವವನಾಗಿ ನೀರಿನ ಮೇಲೆ ನಡೀತಾನೆ. He just think about Jesus. ಕೇವಲ ಯೇಸು ಸ್ವಾಮಿ ಕುರಿತು ಮಾತ್ರ ಆತನ ಆಲೋಚನೆ ಉಳ್ಳವನಾಗಿದ್ದಾನೆ. The one who calms the storm is Jesus. He's thinking about that. ಯಾರು ಸಮುದ್ರದ ಅಲೆಗಳನ್ನು ಬೋರ್ಗರೆಯುವ ಸಮುದ್ರವನ್ನು ನಿಮ್ಮಳ ಮಾಡಿದ್ದಾನ, ಯೇಸುವಿನ ಬಗ್ಗೆ ಮಾತ್ರ ಆತನ ಆಲೋಚನೆ ಮಾಡ್ತಿದ್ದಾನೆ. When some people are in the boat, ಆದ್ರೆ ಆ ನಾವೆಯಲ್ಲಿ ಇನ್ನೂ ಬೇರೆ ಶಿಷ್ಯರಿದ್ರು, are helping Peter. ಅವರೆಲ್ಲರೂ ಪೇತ್ರನಿಗೆ ಸಹಾಯ ಮಾಡುವವರಾಗಿದ್ರು. See Peter, big wave is coming. ಅವರು ಹೇಳ್ತಿದ್ದಾರೆ ಪೇತ್ರನಿಗೆ, ಪೇತ್ರ ನೋಡಲು ದೊಡ್ಡ ಅಲೆ ಬರ್ತಾ ಉಂಟೆಂಬುದಾಗಿ. When he shift eyes from God to wave, ಯಾವಾಗಾದ್ರೆ ಪೇತ್ರನು ಯೇಸುವಿನ ಕಡೆಯಿಂದ ಆ ಅಲೆ ಕಡೆಗೆ ತನ್ನ ದೃಷ್ಟಿಯನ್ನು ತಿರುಗಿಸಿದನೋ, he began to sink. ಆತನು ಮುಳುಗಲಿಕ್ಕೆ ಪ್ರಾರಂಭಿಸಿದ. When you think problem is greater than God, ಯಾವಾಗಾದ್ರೆ ನಮ್ಮ ಜೀವಿತದಲ್ಲಿ ನಾವು ಸಮಸ್ಯೆ ದೇವರಿಗಿಂತ ದೊಡ್ಡದೆಂಬುದಾಗಿ ಎಣಿಸ್ತೇವೋ, you will go down in life. ನಾವು ಜೀವನದಲ್ಲಿ ಕೆಳಗೆ ಹೋಗುವಂತವರಾಗಿರ್ತೇವೆ. When you think Jesus is greater than your problem, ಆದ್ರೆ ನಿಮ್ಮ ಸಮಸ್ಯೆಗಿಂತ ಯೇಸು ದೊಡ್ಡವನೆಂಬುದಾಗಿ ಶಕ್ತನೆಂಬುದಾಗಿ ನೀವು ತಿಳ್ಕೊಳ್ತೀರೋ, you will go up in your life. ನಿನ್ನ ಜೀವನದಲ್ಲಿ ನೀನು ಮೇಲಕ್ಕೆ ಹೋಗುವಂತ ವ್ಯಕ್ತಿಯಾಗಿರ್ತೀಯ. In the book of Numbers, ನಾವು ಅರಣ್ಯಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ 10 spies went into spy the land. ಆ 10 ಜನ ಗೂಢಾಚಾರಿ ಕೆಲಸ ಮಾಡಲಿಕ್ಕೆ ಅವರು ಕಾನಾನ್ ದೇಶಕ್ಕೆ ಹೋಗ್ತಾರೆ. 10 people brought the bad news. ಆ ದೇಶದ ಬಗ್ಗೆ ಅವರು ತಪ್ಪಾದ ಒಂದು ಸಮಾಚಾರವನ್ನು ಅವರು ತರ್ತಾರೆ.
they thinking about their size. ಆ ಜನರ 10 ಜನ ಆ ಕಾನಾನ್ ದೇಶದಲ್ಲಿರುವಂತ ಜನರ ಒಂದು ಗಾತ್ರವನ್ನು ಅವರು ನೋಡಿದರು. They are not thinking about what God can do. ಆದರೆ ಅವರು ದೇವರು ತಮಗಾಗಿ ಏನು ಮಾಡಬಲ್ಲ ಎಂಬುದನ್ನು ಅವರು ಆಲೋಚನೆ ಮಾಡಲಿಲ್ಲ. But two people, Joshua and Caleb, ಆದರೆ ಅದೇ ಗೂಢಾಚಾರಿ ಕೆಲಸ ಮಾಡ್ಲಿಕ್ಕೆ ಹೋದಂತ ಯೆಹೋಶುವ ಕಾಲೇಬರು sees the same thing. Even they see. ಆ 10 ಜನ ನೋಡಿರುವಂತ ಅದೇ ಜನರನ್ನಲ್ಲಿ ಅವರು ನೋಡಿದ್ದಾರೆ. They focus on God. ಆದರೆ ಅವರ ದೃಷ್ಟಿ ದೇವರ ಮೇಲೆ ಮಾತ್ರ ಇತ್ತು. They are in their mind, God is bigger than problem. ಅವರ ಮನಸ್ಸಿನಲ್ಲಿ ಯೆಹೋಶುವ ಕಾಲೇಬರ ಮನಸ್ಸಲ್ಲಿರುವಂತ ಸಂಗತಿ ಏನಂದ್ರೆ ದೇವರು ಈ ಸಮಸ್ಯೆಗಳಿಗಿಂತ ದೊಡ್ಡವನಾಗಿದ್ದಾನೆಂಬುದಾಗಿ. The one who believes that God is our source, God is our helper, God is the one who supplies of every needs. ಒಬ್ಬನು ದೇವರು ತನಗೆ ಮೂಲಾಧಾರವಾಗಿದ್ದಾನೆ, ದೇವರೇ ತನಗೆ ಎಲ್ಲವನ್ನು ಒದಗಿಸುವ ಆತನು ಸಹಾಯಕನಾಗಿದ್ದಾನೆಂಬುದಾಗಿ ತಿಳಿಯುತ್ತಾರೋ, he will magnify God. He will not magnify problem. ಅಂತ ವ್ಯಕ್ತಿ ದೇವರನ್ನೇ ಘನಪಡಿಸ್ತಾನಾಗಲಿ ಸಮಸ್ಯೆಗಳನ್ನು ಆತನು ಎಷ್ಟು ಮಾತ್ರಕ್ಕೂ ಘನಪಡಿಸುವುದಿಲ್ಲ. In the life of Abraham, he was not able to believe God in famine. ಆದರೆ ಅಬ್ರಹಾಮನ ಜೀವನದಲ್ಲಿ ಆ ಬರಗಾಲದಲ್ಲಿ ದೇವರು ನನಗೆ ಸಹಾಯ ಮಾಡುವಾತನೆಂಬುದಾಗಿ ಆ ತಿಳುವಳಿಕೆ ನಂಬಿಕೆ ಆತನಿಗಿರಲಿಲ್ಲ. Therefore he went on down to Egypt. ಆದದರಿಂದಲೇ ಆತನು ಐಗುಪ್ತ ದೇಶಕ್ಕೆ ಇಳಿದು ಹೋದ. Secondly, ಎರಡನೇದಾಗಿ the lack of worship. ಆ ಎರಡನೇ ಕಾರಣ ಏನು? ಮೊದಲನೇದ ತಿಳುವಳಿಕೆ ಇರಲಿಲ್ಲ. ಎರಡನೇ ಕಾರಣ ಏನೆಂಬುದಾಗಿ ನೋಡುವಾಗ ಆರಾಧನೆ ಇರಲಿಲ್ಲ. Amen. Let us turn to Genesis. ನಾವೆಲ್ಲರೂ ಸತ್ಯವೇದವನ್ನು ಆದಿಕಾಂಡ 12ನೇ ಅಧ್ಯಾಯ 7 and 8. 7-8 ವಚನಗಳನ್ನು ಓದೋಣ. Then the Lord appeared to Abraham, said to offspring, I will give this land. So he built there an altar to the Lord who had appeared to him. From there he moved to hill country on the east of Bethel and pitched his tent. ಇಲ್ಲಿ ನಾವು ನೋಡ್ತೇವೆ, ಅಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಹಾಮನ ಯಜ್ಞವೇದಿಯನ್ನು ಕಟ್ಟಿಸಿದನು. ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. Amen. ಆಮೆನ್. Wherever Abraham goes, ಎಲ್ಲೆಲ್ಲಿ ಅಬ್ರಹಾಮನು ಹೋಗ್ತಿದ್ನೋ he built the altar. ಅಲ್ಲೆಲ್ಲ ಆತನ ಯಜ್ಞವೇದಿಯನ್ನು ಕಟ್ಟಿಸ್ತಾ ಇದ್ದ. And when he stayed there, he built a tent. ನಂತರ ಆತನ ಅಲ್ಲಿ ತನಗಾಗಿ ಗುಡಾರವನ್ನು ಹಾಕಿಕೊಳ್ತಾ ಇದ್ದ. And when Abraham goes down to Egypt, ಆದ್ರೆ ಇಲ್ಲಿ ನಾವು ನೋಡ್ತೇವೆ ಐಗುಪ್ತ ದೇಶಕ್ಕೆ ಆತನ ಇಳಿದು ಹೋದಾಗ here from 9th verse to 20th verse, ಇಲ್ಲಿ ನಾವು ನೋಡ್ತೇವೆ 9ನೇ ವಚನದಿಂದ 20ನೇ ವಚನದ ತನಕ no worship, no altar, no worship, no altar found. ಇಲ್ಲಿ ಯಜ್ಞವೇದಿ ಆಗಲಿ ಆತನ ಆರಾಧಿಸಿದಾಗಲಿ ನಮಗೆ ಕಾಣುವುದೇ ಇಲ್ಲ. When he goes down to Egypt, ಐಗುಪ್ತಕ್ಕೆ ಆತನ ಇಳಿದು ಹೋದಾಗ he starts to depend upon his own ability. ಈತನು ತನ್ನ ಸ್ವಂತ ಬಲದ ಮೇಲೆ ಆತುಕೊಳ್ಳಿಕ್ಕೆ ಆತನು ಪ್ರಾರಂಭ ಮಾಡಿದ. When he operates in unbelief, ಯಾವಾಗಾದ್ರೆ ಆತನ ಅಪನಂಬಿಕೆಯಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭಿಸಿದನೋ worship is stopped. ಅಪನಂಬಿಕೆಯಿಂದ ಕೆಲಸ ಮಾಡಲಿಕ್ಕೆ ಪ್ರಾರಂಭಿಸಿದನೋ ಆರಾಧನೆ ನಿಂತು ಹೋಯಿತು. Glorifying God is entirely stopped.
ದೇವರನ್ನು ಘನಪಡಿಸುವಂಥದ್ದು, ಮಹಿಮೆ ಪಡಿಸುವಂಥದ್ದು ನಿಂತೇ ಹೋಯಿತು. Amen. Amen. This altar and tent represent that. ಇಲ್ಲಿ ಗುಡಾರ ಮತ್ತು ಯಜ್ಞವೇದಿ ಯಾವುದನ್ನು ಸೂಚಿಸ್ತಂದರೆ, In world is temporary. ಈ ಲೋಕದಲ್ಲಿದ್ದೇನೆ, ಬಟ್ ಈ ಲೋಕ ನನಗೆ ಟೆಂಪ್ರವರಿ, That ಸ್ವಲ್ಪ is ಕಾಲ ಮಾತ್ರ. tent refers to. ಅದು ಗುಡಾರ ಅನ್ನುವಂಥದ್ದು ಈ ಲೋಕ ನನಗೆ ಸ್ವಲ್ಪ ಕಾಲ ಎಂಬುದನ್ನು ಸೂಚಿಸ್ತದೆ. But altar represent that. ಆದರೆ ಯಜ್ಞವೇದಿ ಏನನ್ನು ಸೂಚಿಸ್ತೈತೆ ಅಂದ್ರೆ, But our relationship with God is permanent. ಆದರೆ ದೇವರೊಂದಿಗೆ ನಮ್ಮ ಸಂಬಂಧ, ಅನ್ಯೋನ್ಯತೆ ಅನ್ನುವಂಥದ್ದು ಅದು ನಿತ್ಯ ಕಾಲ ಎಂಬುದನ್ನು ಸೂಚಿಸ್ತದೆ. Wherever he goes, he built an altar to God. ಆದದ್ರಿಂದಲೇ ಆತನು ಎಲ್ಲಿ ಹೋದರೂ ದೇವರಿಗೆ ಯಜ್ಞವೇದಿಯನ್ನು ಕಟ್ಟಿಸ್ತಾ ಇದ್ದ. But when he goes down to Egypt, no altar, no tent. ಆದರೆ ಐಗುಪ್ತ ದೇಶಕ್ಕೆ ಹೋದಾಗ ಅಲ್ಲಿ ದೇವರಿಗೆ ಯಜ್ಞವೇದಿಯನ್ನು ಕಟ್ಟಿಸಲಿಲ್ಲ, ತನಗೆ ಗುಡಾರವನ್ನು ಹಾಕಲಿಲ್ಲ. See, unbelief is working. ಇಲ್ಲಿ ನಾವು ನೋಡ್ತೇವೆ, ಇದು ಅಪನಂಬಿಕೆ ಆತನಲ್ಲಿ ಕೆಲಸ ಮಾಡ್ತಾ ಇದೆ. He not believe the God can deliver me from Egypt. ಈ ಐಗುಪ್ತ ದೇಶದಿಂದ ದೇವರು ನನ್ನನ್ನು ಬಿಡುಗಡೆ ಮಾಡ್ತಾನೆ ಎಂಬುದಾಗ ಆತ ನಂಬಲಿಕ್ಕೆ ಆಗಲಿಲ್ಲ. He stayed in Egypt until the famine got out. ಬರಗಾಲ ಕಳೆದು ಹೋಗುವ ತನಕ ಆತನ ಐಗುಪ್ತ ದೇಶದಲ್ಲಿ ಇರಲಿಕ್ಕೆ ನೋಡಿದ. And when he stays, he faces problem after problem. ಆದರೆ ಆತನ ಐಗುಪ್ತ ದೇಶದಲ್ಲಿ ನಿವಸಿಸ್ತಿರುವ ಕಾಲವೆಲ್ಲ ಸಮಸ್ಯೆ ನಂತರ ಸಮಸ್ಯೆ, ಹೀಗೆ ಅನೇಕ ಸಮಸ್ಯೆಗಳನ್ನು ಆತನು ಎದುರುಗೊಂಡ. Amen. Third point, ಮೂರನೇದಾಗಿ, when the unbelief comes, the people are depend in his own ability, own confidence. ಅಪನಂಬಿಕೆ ಎಂಬುದು ಒಬ್ಬ ವ್ಯಕ್ತಿಯಲ್ಲಿ ಬಂದಾಗ ವ್ಯಕ್ತಿಗಳು ತಮ್ಮ ಸ್ವಂತ ಬಲದ ಮೇಲೆ, ಸ್ವಂತ ಒಂದು ಶಕ್ತಿ ಮೇಲೆ ಅವರು ಆಧಾರಗೊಳ್ಳುವವರಾಗಿರ್ತಾರೆ. Because there is no God. ಯಾಕಂದ್ರೆ ಅವರಿಗೆ ಆಗ ದೇವರು ನೆನಪೇ ಇರುವುದಿಲ್ಲ. Abraham using his own mind. ಇಲ್ಲಿ ನಾವು ನೋಡ್ತೇವೆ, ಆತನು ತನ್ನ ಸ್ವಂತ ಬುದ್ಧಿಯನ್ನು ಆತನು ಉಪಯೋಗಿಸಿಕೊಳ್ಳುವಂತದ್ದನ್ನು. When Abraham go down to Egypt with his wife, ಅಬ್ರಹಾಮನ ಐಗುಪ್ತ ದೇಶಕ್ಕೆ ಹೋದಾಗ ಆತನು ತನ್ನ ಹೆಂಡತಿಯನ್ನು ಕರೆಕೊಂಡು ಹೋಗಿದ್ದ. and the people of Egypt informed Pharaoh. ಅಲ್ಲಿ ಈತನ ಹೆಂಡತಿಯನ್ನು ಕರ್ಕೊಂಡು ಬಂದ ನಂತರ ಅಲ್ಲಿ ಜನರು ಫರೋನಿಗೆ ಇದರ ಕುರಿತು ಅವರು ಸಮಾಚಾರ ತಿಳಿಸ್ತಾರೆ. The man who got beautiful wife. ಈ ವ್ಯಕ್ತಿ ಒಂದು ಸುಂದರವಾದ ಹೆಂಡತಿಯನ್ನು ಹೊಂದಿದ್ದಾನೆಂಬುದಾಗಿ. And that Pharaoh informed his soldier to got her. ಆಕೆಯನ್ನು ತನಗಾಗಿ ತನ್ನಿ ಕರ್ಕೊಂಡು ಬನ್ನಿ ಎಂಬುದಾಗಿ ಫರೋನು ತನ್ನ ಸೇವಕರನ್ನು ಕಳಿಸಿಕೊಡ್ತಾನೆ. And Abraham left her. ಇಲ್ಲಿ ನಾವು ನೋಡ್ತೇವೆ ಅಬ್ರಹಾಮನು ಸಾರಳನ್ನು ಬಿಟ್ಟು ಕೊಟ್ಟದ್ದನ್ನು. And Abraham told to her, ಅಷ್ಟು ಮಾತ್ರ ಅಲ್ಲ, ಅಬ್ರಹಾಮನು ತನ್ನ ಹೆಂಡತಿಗೆ ಹೇಳ್ತಾನೆ, that tell to them that I am your brother. ನೀನು ಅವರಿಗೆ ಹೇಳು, ನಾನು ನಿನ್ನ ಸಹೋದರನೆಂಬುದಾಗಿ. He never think about that. He never think about God called me. ಆ ಸಮಯದಲ್ಲಿ ಆತನು ದೇವರು ತನ್ನನ್ನು ಕರೆದದ್ದನ್ನು ಆತನ ಆಲೋಚನೆ ಮಾಡಲಿಲ್ಲ. God has purpose on me. ದೇವರಿಗೆ ನನ್ನ ಮೇಲೆ ಒಂದು ಉದ್ದೇಶವಿದೆ ಎಂಬುದನ್ನು ಆತನು ಎಣಿಸಲಿಲ್ಲ. In me all families of earth will be blessed. ನನ್ನ ಮೂಲಕ ಭೂಲೋಕದ ಎಲ್ಲಾ ಜನಾಂಗಗಳು ಆಶೀರ್ವದಿಸಲ್ಪಡ್ತವೆ ಎಂಬ ಮಾತನ್ನು ಆತನು ಮರೆತು ಬಿಟ್ಟ. Savior will come through me. ರಕ್ಷಕನು ನನ್ನ ಸಂತಾನದಿಂದ ಬರ್ತಾನೆ ಎಂಬುದನ್ನು ಆತನು ಮರೆತು ಬಿಟ್ಟ.
he had a great future for me. He never think about that. ದೇವರು ನನ್ನ ವಿಷಯದಲ್ಲಿ ಅದ್ಭುತವಾದ ಭವಿಷ್ಯತ್ತನ್ನು ಪ್ರಣಾಳಿಕೆ ಮಾಡಿದ್ದಾನೆಂಬುದಂತ ಈ ಸಂಗತಿಗಳ ಕುರಿತು ಆತನ ಆಲೋಚನೆ ಮಾಡಲೇ ಇಲ್ಲ. He is focusing about his smartness, about his confidence. ಕೇವಲ ತನ್ನ ಬುದ್ಧಿವಂತಿಕೆ ಮೇಲೆ, ತನ್ನ ಒಂದು ಬುದ್ಧಿ ಬಲದ ಮೇಲೆ ಮಾತ್ರ ಆತನ ದೃಷ್ಟಿ ಇಟ್ಟವನಾಗಿದ್ದ. That leads to him to sin. That leads him to do sin. ಹೀಗೆ ಆತನ ಪಾಪ ಮಾಡುವಂತದ್ದು ಆತನಿಗೆ ದೊಡ್ಡದೇನು ಅನಿಸಲೇ ಇಲ್ಲ. Amen. ಆಮೆನ್. He lied. He lied before the king. ಅಲ್ಲಿ ಆ ಅರಸನ ಮುಂದೆ ಆತನು ಸುಳ್ಳನ್ನು ಹೇಳ್ತಾನೆ. Sarah lied before the king. ಸಾರಳು ಸಹ ಅರಸನ ಎದುರಲ್ಲಿ ಸುಳ್ಳನ್ನು ಹೇಳ್ತಾಳೆ. And his servant also lied. ಇಲ್ಲ, ಅವರ ಸೇವಕರು ಸಹ ಅಲ್ಲಿ ಸುಳ್ಳನ್ನು ಹೇಳುವವರಾಗಿರ್ತಾರೆ. And Pharaoh got ready to got married with her. ಈಗ ನಾವು ನೋಡ್ತೇವೆ, ಫರೋ ಆಕೆಯನ್ನು ಮದುವೆ ಆಗಲಿಕ್ಕೆ ಆತನ ಸಿದ್ಧನಾಗ್ತಾನೆ. And when he got ready, ಯಾವಾಗಾದ್ರೆ ಆ ಫರೋ ಆಕೆಯನ್ನು ಮದುವೆ ಆಗಲಿಕ್ಕೆ ರೆಡಿ ಆದನೋ, God sends in the plague. ದೇವರು ಆ ಫರೋನ್ಗೆ, ಆ ದೇಶದಲ್ಲಿ ಆತನು ತೆಗುಲನ್ನು, ಪ್ಲೇಗು ರೋಗ ವ್ಯಾಧಿಯನ್ನು ಉಂಟು ಮಾಡ್ತಾನೆ. Many times human knowledge end up in many problems. ಯಾವಾಗ ನಾವು ನೋಡ್ತೇವೆ, ಮನುಷ್ಯನ ಸ್ವಂತ ಜ್ಞಾನ ಅನ್ನುವಂಥದ್ದು ಅನೇಕ ಸಮಸ್ಯೆಗಳೊಂದಿಗೆ ಮುಗಿದು ಹೋಗುವಂಥದ್ದಾಗಿರ್ತದೆ. He never thinks about God will deliver from Pharaoh. ಈತನು ದೇವರು ಫರೋ ಕೈಯಿಂದ ನನ್ನನ್ನು ಬಿಡಿಸ್ತಾನೆ ಎಂಬುದಾಗಿ ತಿಳುಕೊಳ್ಳಲೇ ಇಲ್ಲ. He given all the rights to Pharaoh, and he never thought that God promises are in danger. ಇಲ್ಲಿ ಫರೋಗೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಅಬ್ರಹಾಮನ ಅಧಿಕಾರ ಕೊಟ್ಟು ಬಿಟ್ಟ. ದೇವರ ವಾಗ್ದಾನವು ಇಲ್ಲಿ ಈ ರೀತಿ ಮಾಡಿರುವುದರಿಂದ ದೇವರ ವಾಗ್ದಾನಕ್ಕೆ ಒಂದು ಕಂಟಕ ಬಂದ ಹಾಗೆ ನಾವು ನೋಡ್ತೇವೆ. So God intermedes and send him the plague. ಅಂತ ಸಮಯದಲ್ಲಿ ದೇವರು ಅಲ್ಲಿ ಆತನು ಇನ್ವಾಲ್ವ್ ಆಗಿ ಆತನಲ್ಲಿ ವ್ಯಾಧಿಯನ್ನು ಆತನು ಬರ ಮಾಡ್ತಾನೆ ಫರೋ ಸಂಸ್ಥಾನದ ಮೇಲೆ. And in 17th chapter, ನಾವು ನೋಡ್ತೇವೆ 17ನೇ ಅಧ್ಯಾಯ, from 17th chapter to 17 verse to 20 verse. 17ನೇ ಅಧ್ಯಾಯ 17ನೇ ವಚನದಿಂದ 21ನೇ ವಚನ ತನಕ ನಾವು ನೋಡುವಾಗ, But the Lord afflicted Pharaoh and his house and with great plague because of Sarah, Abram's wife. 17ನೇ ಅಧ್ಯಾಯ ಅಲ್ಲ, 12ನೇ ಅಧ್ಯಾಯವೇ 17ನೇ ವಚನದಿಂದ 20ನೇ ವಚನ ತನಕ ನೋಡುವಾಗ ಇಲ್ಲಿ ನಾವು ನೋಡ್ತೇವೆ, ಯೆಹೋವನು ಫರೋನಿಗೂ ಅವನ ಮನೆಯವರಿಗೂ ಅಬ್ರಹಾಮನ ಹೆಂಡತಿಯಾದ ಸಾರಳ ನಿಮಿತ್ತ ಬಹಳ ಉಪದ್ರವಗಳನ್ನು ಉಂಟು ಮಾಡಿ ಬಾಧಿಸಿದನು. So Pharaoh called Abraham. ಈಗ ಫರೋನ್ ಅಬ್ರಹಾಮನ ಕರೀತಾನೆ. What is this you have done to me? ನೀನು ನನಗೆ ಹೀಗೆ ಯಾಕೆ ಮಾಡಿದಿ? Why did you not tell me that she was your wife? ಈಕೆ ನಿನ್ನ ಹೆಂಡತಿ ಎಂದು ಯಾಕೆ ನನಗೆ ತಿಳಿಸಲಿಲ್ಲ? Why did you say she is my sister? ತಂಗಿ ಎಂದು ಯಾಕೆ ನನಗೆ ಹೇಳಿದ್ದಿ? So that I took her for my wife. ನೀನು ಈಗ ನಿನ್ನ ತಂಗಿ ಅಂತ ಹೇಳಿದ್ದರಿಂದಲೇ ಆಕೆಯನ್ನು ನನ್ನ ಹೆಂಡತಿ ಆಗಲಿಕ್ಕೆ ನಾನು ತೆಗೆದುಕೊಂಡೆ. And Pharaoh gave man and then here is your wife and take her and go. ಈಗ ಆತನು ಹೇಳ್ತಿದ್ದಾನೆ, ಇಗೋ ನಿನ್ನ ಹೆಂಡತಿ, ಕರೆದುಕೊಂಡು ಹೋಗು ಎಂದು ಹೇಳಿ ಅವನ ವಿಷಯವಾಗಿ ತನ್ನ ಸೇವಕರಿಗೆ ಅಪ್ಪಣೆ ಕೊಡಲು ಅವರು ಅಬ್ರಾಮನನ್ನು ಅವನ ಹೆಂಡತಿಯನ್ನು ಅವನಿಗಿದ್ದ ಸರ್ವ ಸಹಿತವಾಗಿ ಸಾಗ ಕಳುಹಿಸಿದನು. Amen. Here Pharaoh told to Abraham, ಇಲ್ಲಿ ಫರೋನ್ ಅಬ್ರಹಾಮನಿಗೆ ಹೇಳ್ತಿದ್ದಾನೆ, you caused to do
to me to sin. ನಾನು ಪಾಪ ಮಾಡುವಂತೆ ನೀನೇ ನನಗೆ ಕಾರಣವಾದಿ. That brought plague for my household. ಆದದ್ರಿಂದಲೇ ನನ್ನ ಮನೆತನದ ಮೇಲೆಲ್ಲ ಉಪದ್ರವ ಬರಲಿಕ್ಕೆ ಕಾರಣವಾಯಿತು. Amen. Amen. ಆಮೆನ್. In the midst of your unfaithfulness, ನಿನ್ನ ಅಪನಂಬಿಕಸ್ಥತೆಯಿಂದ God is still faithful for you. ಆದರೂ ನಾವು ಅಪನಂಬಿಕಸ್ಥರಾಗಿದ್ದರೂ ದೇವರು ಅವನಿಗೆ ನಂಬಿಕಸ್ಥನಾಗಿದ್ದಾನೆ. Here, after that, Pharaoh is giving all the donkeys, all the horses to Abraham. ಇದಾದ ನಂತರ ಫರೋನು ಅಬ್ರಹಾಮನಿಗೆ ಎಲ್ಲ ಕುದುರೆ ಕತ್ತೆಗಳನ್ನೆಲ್ಲವನ್ನು ಆತನಿಗೆ ಕೊಟ್ಟು ಕಳಿಸುವಂತದ್ದು ನೋಡ್ತೇವೆ. Pharaoh is taking king, not giving king. ಆಕ್ಚುಲಿ ಫರೋ ಅಂದ್ರೆ ಜನರಿಂದ ತೆಗೆದುಕೊಳ್ಳುವಂತ ಅರಸನ ಹೊರತು ಕೊಡುವಂತ ಅರಸನಲ್ಲ. But that Pharaoh, God made to give all the riches to Abraham. ಆದರೆ ದೇವರು ಈ ಫರೋ ಅನ್ನು ಎಲ್ಲ ತನಗಿರುವ ಐಶ್ವರ್ಯನೆಲ್ಲ ಅಬ್ರಾಹ್ಮನಿಗೆ ಕೊಡುವ ಹಾಗೆ ಮಾಡಿದ. When the one means is closed for you, ಒಂದು ಮಾರ್ಗ ಅಥವಾ ಒಂದು ಬಾಗಿಲು ನಿನಗಾಗಿ ಮುಚ್ಚಲ್ಪಟ್ರೆ God can open 1,000 means for you. ದೇವರು ನಿನಗಾಗಿ 1000 ಮಾರ್ಗಗಳನ್ನು ದ್ವಾರಗಳನ್ನು ತೆರೆಯುವಾತನಾಗಿದ್ದಾನೆ. ಆಮೆನ್. So many people are in the path of Abraham in today. ಈ ದಿನಗಳಲ್ಲಿ ಸಹ ಅನೇಕರು ಅಬ್ರಹಾಮನು ಆದ ಈ ಮಾರ್ಗದಲ್ಲಿ ಇರುವಂತವರಾಗಿದ್ದಾರೆ. First, they will save. ಅವರು ಮೊದಲು ರಕ್ಷಣೆ ಹೊಂದುತ್ತಾರೆ. They will enjoy the God promises and salvation. ದೇವರು ಕೊಟ್ಟಂತ ರಕ್ಷಣೆಯನ್ನು ದೇವರ ವಾಗ್ದಾನಗಳನ್ನು ಅವರು ಅದರಲ್ಲಿ ಖುಷಿ ಸಂತೋಷ ಪಡುವಂತವರಾಗಿರ್ತಾರೆ. And when they face challenges like this, ಈ ರೀತಿ ತಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಎದುರಾದಾಗ they give to place for unbelief. ಅವರು ತಮ್ಮ ಜೀವನದಲ್ಲಿ ಅಪನಂಬಿಕೆಗೆ ಸ್ಥಳ ಕೊಡುವಂತವರಾಗಿರ್ತಾರೆ. Don't do that. ಹಾಗೆ ಮಾಡಬಾರದು. You believe God can supply every needs according to His riches and glory. ಆತನು ನಿನ್ನ ಎಲ್ಲ ಅಗತ್ಯಗಳನ್ನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪೂರೈಸುತ್ತಾನೆಂಬುದಾಗಿ ನೀನು ನಂಬಬೇಕು. After that, Abraham is not staying in that unbelief. ಇದಾದ ನಂತರ ಅಬ್ರಹಾಮನು ಆ ರೀತಿಯಾದಂತ ಅಪನಂಬಿಕೆಯಲ್ಲಿ ಆತನು ಇರಲೇ ಇಲ್ಲ. When he go to sacrifice his son, ನಾವು ನೋಡ್ತೇವೆ ಅದ ನಂತರ ಆತನು ತನ್ನ ಮಗನಾದ ಇಸಾಕನನ್ನು ಬಲಿ ಕೊಡ್ಲಿಕ್ಕೆ ಹೋದಾಗ God stopped him. ದೇವರು ಆತನನ್ನು ನಿಲ್ಲಿಸ್ತಾನೆ. God provided one ram. ಅಲ್ಲಿ ಒಂದು ಹೋತವನ್ನು ಟಗರನ್ನು ದೇವರಲ್ಲಿ ಬಲಿಗೋಸ್ಕರ ಅದನ್ನು ಒದಗಿಸಿ ಕೊಡ್ತಾನೆ. That means what that is means about. ಅದು ಯಾವುದರನ್ನು ಏನು ಅರ್ಥವನ್ನು ಹೇಳುವಂತದ್ದಾಗಿದೆ. Abraham believed God. ಅಬ್ರಹಾಮನು ದೇವರನ್ನು ನಂಬಿದನು. Abraham named that altar is like this. ಅಬ್ರಹಾಮನ ಹೆಸರು ಹೀಗೆ ಮಾಡಲ್ಪಟ್ಟಿತು. Even before your need arises, ನಿನ್ನ ಅಗತ್ಯವು ನಿನಗೆ ಬರುವುದಕ್ಕಿಂತ ಮುಂಚೆಯೇ God will start to meet your needs. ನಿನ್ನ ಅಗತ್ಯವು ಉಂಟಾಗುವುದಕ್ಕಿಂತ ಮುಂಚೆಯೇ ಅದನ್ನು ಪೂರೈಸುವುದಕ್ಕೆ ಆತನು ಪ್ರಾರಂಭ ಮಾಡುವ ಆತನಾಗಿದ್ದಾನೆಂಬುದಾಗಿ. That is Jehovah Jireh. ಅದುವೇ ಯೆಹೋವ ಈರೆ ಎಂಬುದಾಗಿ ಅದರ ಅರ್ಥ. ಆಮೆನ್. Believe that. ಅದನ್ನು ನಂಬಿರಿ. Go forward. ದೇವರೇ ಒದಗಿಸುವಾತನು ಎಂಬುದಾಗಿ ನಂಬಿ ನಾವು ಮುಂದಕ್ಕೆ ಹೋಗುವವರಾಗಿರಬೇಕು ಎಲ್ಲ ವಿಷಯಗಳಲ್ಲಿ. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹಲ್ಲೆಲೂಯಾ. ಅದ್ಭುತವಾದಂಥ ಸಂದೇಶ. ಅಬ್ರಹಾಮನ ಜೀವಿತ ನಮ್ಮ ಜೀವಿತಕ್ಕೆ ಅದು ಸಾದೃಶ್ಯ ಎಂಬುದಾಗಿ ಹೋದ ವಾರನೇ ನಾವು ಕೇಳಿದ್ದೇವೆ.
ಈಗ ನಾವು ನೋಡ್ತೇವೆ ಆತನ ರಕ್ಷಣೆ ಹೊಂದಿದ, ವಾಗ್ದಾನ ಮಾಡಲ್ಪಟ್ಟಿತ್ತು, ಅನೇಕ ಸಂಗತಿಗಳಿದ್ದವು. ಆದರೆ ಬರಗಾಲ ಬಂದಾಗ ಆತನಿಗೆ ದೇವರನ್ನು ನಂಬುವಂಥದ್ದು ತಿಳಿಯಲಿಲ್ಲ. ಆ ಸಮಯದಲ್ಲಿ ದೇವರು ಬರಗಾಲದಲ್ಲಿ ಸಹ ನನಗೆಲ್ಲವನ್ನು ಒದಗಿಸುವ ಆತನೇ ಎಂಬುದಾಗಿ ಆ ತಿಳುವಳಿಕೆ ಅನುಭವ ಇಲ್ಲದ ಕಾರಣ ಆತನಲ್ಲಿ ಅಪನಂಬಿಕೆ ಉಳ್ಳವನಾಗಿ ಐಗುಪ್ತಕ್ಕೆ ಇಳಿದು ಹೋದದ್ದನ್ನು ನೋಡ್ತೇವೆ. ಅನೇಕ ಸಂಗತಿಗಳು ನಾವು ಕೇಳ್ತಾ ಬಂದೆವು. ರಿಪೀಟ್ ಆಗಿ ಕೇಳಿ, ಖಂಡಿತವಾಗಿ ಈ ವಾಕ್ಯ ನಿಮ್ಮನ್ನು ಖಂಡಿತ ಆಶೀರ್ವದಿಸುವಂಥದ್ದಾಗಿದೆ. ನಮ್ಮ ಜೀವನದಲ್ಲಿ ನಾವು ತಿಳ್ಕೊಳ್ಬೇಕು. ಒಂದು ಸಂಗತಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮಗೆ ನಮ್ಮ ಬುದ್ಧಿ, ಜ್ಞಾನ, ಸ್ಟಡೀಸು, ಎಜುಕೇಷನ್ ಎಲ್ಲವೂ ಸಹ, ಅಥವಾ ನಮ್ಮ ಬಿಸ್ನೆಸ್, ಇವೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ನಮ್ಮ ನಂಬಿಕೆಗೆ ತಂದೆಯಾಗಿರುವ ಅಬ್ರಹಾಮನ ಕುರಿತು ಸ್ವಾಮಿ ನಾವು ಧ್ಯಾನಿಸ್ತಾ ಬರಲಿಕ್ಕೆ ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಆತನ ಜೀವಿತದಿಂದ ನಮ್ಮ ಜೀವನದಲ್ಲಿ ಸ್ವಾಮಿ ಕರ್ತನೆ ನಾವು ಕಲಿತಿರುವಂಥ ಪಾಠಗಳಿಗಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಇವತ್ತು ಸಹ ನೀನೇ ಈ ಲೋಕದ ಯಾತ್ರೆಯಲ್ಲಿ ನಮ್ಮ ಸೋರ್ಸ್, ನಮ್ಮ ಆಧಾರವು, ಮೂಲಾಧಾರವು, ನಮಗೆಲ್ಲ ಮೇಲುಗಳು, ಎಲ್ಲ ಸಹಾಯಗಳು, ಬೇಕಾದ ಎಲ್ಲ ಸಂಗತಿಗಳು ನಿನ್ನಿಂದಲೇ ಒದಗುತ್ತವೆ. ನೀನೇ ಅದಕ್ಕೆ ಮೂಲವು, ಆಧಾರವಾಗಿದ್ದಿ ಎಂಬುದಾಗಿ ನಾವಿವತ್ತು ತಿಳ್ಕೊಳ್ತಾ ಇದ್ದೇವೆ ಸ್ವಾಮಿ. ಇದನ್ನು ತಿಳಿದು ನಮ್ಮ ಜೀವನದ ಎಲ್ಲ ಭಾಗಗಳಲ್ಲಿ ನಿನ್ನ ಮೇಲೆ ಎಲ್ಲ ವಿಷಯಗಳಲ್ಲಿ ಕರ್ತನ ಭರವಸವಿಟ್ಟು, ಕರ್ತನೆ ದೃಷ್ಟಿ ಇಟ್ಟು ಮುಂದಕ್ಕೆ ಸಾಗಲಿಕ್ಕೆ ನಮ್ಮೆಲ್ಲರನ್ನು ನೀನು ಬಲಪಡಿಸಬೇಕೆಂಬುದಾಗಿ ನಿನ್ನ ಕೈಗೆ ನಾನು ಒಪ್ಪಿಸಿಕೊಡ್ತೇನೆ ಸ್ವಾಮಿ. ನಿನ್ನ ಕೃಪೆಗಾಗಿ ಸ್ತೋತ್ರ ಮಾಡ್ತಾ ಎಲ್ಲರ ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ವಂದನೆಗಳನ್ನು ತಿಳಿಸ್ತಾ, ಅನೇಕರಿಗೆ ಸಂದೇಶ ತಲುಪುವಂತೆ ನೀನು ಸಹಾಯ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೆನ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ಆಮೆನ್.